ಸೊ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇದು ಯಾವುದೇ ರೀತಿಯ ನಾನು ಯಾವುದೋ ವ್ಲಾಗ್ ಮಾಡ್ತಾ ಇದ್ದೀನಿ ಅಥವಾ ಯಾವುದೋ ಒಂದು ಜಾಗ ತೋರಿಸ್ತಾ ಇದ್ದೀನಿ ಅಂತಲ್ಲ. ನಿಮಗೆ ಟೈಟಲ್ಲು ಅಥವಾ ತಮ್ಲೈನ್ ನೋಡಿದಾಗೆ ಗೊತ್ತಾಗಿರುತ್ತೆ. ಹೌದು, ಇದು ಟಾಕ್ಸಿಕ್ ಮೂವಿ. ಯಪ್ಪ, ನನಗಂತೂ ಆ ಇಂಟ್ರೊಡಕ್ಷನ್ ವಿಡಿಯೋ ನೋಡಿ ಕ್ರೇಜಿ ಫೀಲ್ ಕೊಡ್ತು. ಪಕ್ಕ ಹೇಳ್ತೀನಿ, ಇದು ಯಾವುದೋ ಬಾಲಿವುಡ್ಡು ಅಥವಾ ಸ್ಯಾಂಡಲ್ವುಡ್ಡು, ಕಾಲಿವುಡ್ ಅಲ್ಲ. ಅದನ್ನ ನೋಡಿದವ್ರು ಪ್ರತಿಯೊಬ್ಬರು ಹೇಳ್ತಾರೆ ಇದು ಯಾವುದೋ ಹಾಲಿವುಡ್ಗೂ ಮೇಲೆ ಇರೋ ಮೂವಿ ಅಂತ ಹೇಳ್ತಾ. ಏನಂತೀರಾ? ಹಂಗಿದೆ. ಸ್ಟಾರ್ಟಿಂಗ್ ಸೀನಿಂದ ಹಿಡಿದು ಇರೋರೆಲ್ಲ ಫಾರಿನರ್ಗಳೇನೆ. ಅಲ್ಲಿ ಯಾರು ನಮ್ಮ ಇಂಡಿಯನ್ಸ್ ಥರ, ನಮ್ಮ ಲೋಕಲ್ ಅವ್ರ ಥರ ಯಾರೂ ಕಾಣಿಸಿಲ್ಲ, ಅಥವಾ ಯಾರೋ ಸಪೋರ್ಟಿಂಗ್ ರೋಲು ಆ ಥರ ಕಾಣಿಸಿಲ್ಲ. ಆ ತಾತ ಬಂದ್ರಲ್ಲ, ಆ ತಾತ ಒಬ್ರೇನೋ ಹಂಗೆ ಕಾಣಿಸಿರ್ಬೋದು ಅಷ್ಟೇನೆ. ಅದು ಬಿಟ್ಟರೆ ಯಪ್ಪ ಬಾಬಾ ಸಾಕಾದ್ ಕ್ರೇಜಿ. ಅಬ್ಬಾ, ಆ ಕಾರ್ ಸೀನ್ ನೋಡ್ತಾ ಇದ್ದಾಗ ಪಕ್ಕ ಅನ್ನಿಸ್ತು ಇದು 18+ ಮೂವಿನೇನೆ. ಎ ಸರ್ಟಿಫಿಕೇಟು, ಯಾವುದೋ ಯು ಸರ್ಟಿಫಿಕೇಟು, ಈ ಸರ್ಟಿಫಿಕೇಟ್ಗಳ ಕತೆ ಎಲ್ಲ ನಂಗೆ ಗೊತ್ತಿಲ್ಲ ಗುರು. ನಾನು ಯಾವುದೋ ಮೂವಿ ರಿವ್ಯೂ ಮಾಡೋರಂತೂ ಅಲ್ಲ. ಬಟ್ ನೋಡಿದಾಗ ನನಗೆ ಏನು ಅನ್ನಿಸ್ತು ಅಂತ ನಿಜ ಹೇಳ್ತೀನಿ. ನನ್ನ ಹತ್ರ ಇವಾಗೂ ಸ್ಟೋರೀಸಲ್ಲಿ ಐತೆ. KGF ಟ್ರೈಲರ್ ಬಂದಾಗ ಅಷ್ಟೇ ನಾನು ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ತಲೆ ಕೆಟ್ಟೋಗಿತ್ತು. ಏನಪ್ಪ ಹಿಂಗೈತೆ, ಇದು ನೋಡಿದ್ರೆ ಅನಿಸುತ್ತೆ ಪಕ್ಕ ಇದು ಏನೋ ಒಂದು ಚೇಂಜಸ್ ತೊಗೊಂಬರುತ್ತೆ ಅಂತ. ಅದೇ ರೇಂಜಲ್ಲಿ ಐತೆ ಟಾಕ್ಸಿಕ್ ಮೂವಿದೂ ಸಹ. ಟಾಕ್ಸಿಕ್ ಮೂವಿ ಆ ಹೆಸರು ತಕ್ಕಂಗೆ ಯಾವುದೋ ಒಳ್ಳೆ ಇಂಗ್ಲೀಷು ಹೆಸರಿದ್ದಂಗೆ ಐತೆ ಅಂತ ಅನ್ಕೊಂತ ಇದೆ. ಪಿಕ್ಚರು ಕೂಡ ಇಂಗ್ಲೀಷ್ ಪಿಕ್ಚರೇ ಗುರು, ಕನ್ನಡ ಪಿಕ್ಚರ್ ಅಂತ ಅನ್ನಂಗಿಲ್ಲ. ಒಬ್ಬ ಕನ್ನಡದ ಹೀರೋ, ಕನ್ನಡ ಪ್ರೊಡಕ್ಷನ್ನು ಬಂದು ಈ ರೇಂಜಲ್ಲಿ ಮೂವಿ ಮಾಡ್ತಾ ಇದ್ದಾರೆ ಅಂದರೆ ನಿಜ ಹೇಳ್ತೀನಿ, ನನಗನ್ಸೋ ಪ್ರಕಾರ ಈ ಮಟ್ಟಕ್ಕೆ ನನಗನ್ಸೋ ಪ್ರಕಾರ ಹೇಳ್ತಾ ಇರೋದು ಇಂಡಿಯನ್ ಫಿಲ್ಮ್ಸಲ್ಲೇ ಯಾವುದೂ ಬಂದಿಲ್ಲ ಅನ್ಕೊತೀನಿ. ಆ ಮಟ್ಟಕ್ಕೆ ಐತೆ. ನೀವು ಯಾರಾದರೂ ಟಾಕ್ಸಿಕ್ ಆ ಇಂಟ್ರೊಡಕ್ಷನ್ ವಿಡಿಯೋನ, ಟ್ರೈಲರ್ ಅಲ್ಲ, ಟೀಸರ್ ಅಲ್ಲ, ಅದು ಇಂಟ್ರೊಡಕ್ಷನ್ ವಿಡಿಯೋ, ಆ ಇಂಟ್ರೊಡಕ್ಷನ್ ವಿಡಿಯೋನ ನೀವೇನಾದರೂ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನು ಅನ್ನಿಸ್ತು ಅಂತ. ನಿಜ ಆ ಕಾರ್ ಸೀನು, ಆ ಒಳಗಡೆ ಕ್ರೇಜಿ. ಮತ್ತೆ ಏನು ಮಾಡ್ತಾ ಇದ್ದಾರೆ ಅದೇನು ಸ್ಟಾರ್ಟಿಂಗಲ್ಲಿ ಏನಾದರೂ ಮತ್ತೆ ಯಾವುದೋ ಬಂದೂಕ್ ಸೆಟಪ್ ಏನಾರ ಮಾಡ್ತಾವ್ರ ಅನ್ಕೊಂತ ಇದ್ವಿ. ಗನ್ ಸೆಟಪ್ಪು ಅಲ್ಲ, ಇದು ಊಹೆಗೂ ಮೀರಿದ್ದು ಅಂತಾರಲ್ಲ ಆ ಥರ ಇದೆ ನಿಜವಾಗ್ಲೂ. ಏನೇ ಆಗಲಿ ಒಂಥರ ಯಶ್ ಅವರು ಇನ್ಸ್ಪಿರೇಷನ್ನೇ ಅಂತ ಕರಿಬೋದು. ಯಾಕೆಂದರೆ ಯಾವುದೋ ಒಂದು ವರ್ಷದಲ್ಲಿ ಒಂದು ಪ್ರೋಗ್ರಾಮ್ ನಡಿಬೇಕಾದ್ರೆ ಪ್ರೋಗ್ರಾಮಲ್ಲಿ ಕುತ್ಕೊಂಡು ಹೇಳ್ತಾರೆ, ಕನ್ನಡ ಇಂಡಸ್ಟ್ರಿನ ನಾವು ಯಾಕೆ ಕಡಿಮೆ ಅನ್ಕೊಬೇಕು, ನಾವು ಯಾಕೆ ಅವ್ರಿಗಿಂತ ಕೆಳಗಡೆ ಇದ್ದೀವಿ ಅನ್ಕೊಬೇಕು, ಇಲ್ಲ ಅವರೆಲ್ಲರೂ ನಮ್ಮನ್ನು ತಿರುಗಿ ನೋಡಬೇಕು, ಆ ರೀತಿ ಮೂವಿ ಮಾಡಬೇಕು ಅಂತ ಹೇಳಿ ಮಾಡಿದ್ರು. ನೆಕ್ಸ್ಟ್ ಲೆವೆಲಲ್ಲಿ ಇಟ್ಟಾದರು. ಮತ್ತು ಇಂಡಿಯಾನೇ ತಿರುಗಬೇಕು ಅಂದರೆ ಇಂಡಿಯಾ ಅಲ್ಲ, ವರ್ಲ್ಡೇ ತಿರುಗಬೇಕು ಅಂತ ಮಾಡ್ತಾ ಇದ್ದಾರೆ. ಇದನ್ನು ಇಂಡಿಯಾ ತಿರುಗಿ ನೋಡೋದಾಯ್ತು. KGF ಆಯಿತು. KGF ಒಂಥರ ಚರಿತ್ರೆ ಆಗೋಗೈತೆ. ಅದನ್ನು ಮತ್ತೆ ಯಾರು ರಿಪೀಟ್ ಮಾಡೋಕೆ ಆಗದೆ ಇರೋ ಥರದಲ್ಲಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾನು ಯಾವುದೇ ರೀತಿಯ ಮೂವಿಗಳ್ದೆಲ್ಲ ಈ ರೀತಿ ವಿಡಿಯೋ ಮಾಡಿ ಎಲ್ಲ ಹಾಕೋನಲ್ಲ. ಯಾಕೋ ಈ ವಿಡಿಯೋನ ಮಾಡಬೇಕು ಅನ್ನಿಸ್ತು. ಎಲ್ಲರ ಹತ್ರನೂ ನನಗೆ ಅನಿಸ್ತಾ ಇರೋದನ್ನ ತಿಳಿಸ್ಬೇಕು ಅನ್ನಿಸ್ತು. ಸಾಕತ್ ಕ್ರೇಜಿ ಟಾಕ್ಸಿಕ್ ಇಂಟ್ರೊಡಕ್ಷನ್ನು. ರಾಯ ಅಬಾಬಾಬಾ ಒಳ್ಳೆ ಕ್ರೇಜ್ ಬಿಡುಗರು. ಒಂದು ಏಳಿಗೆ ಇದೆಯಲ್ಲ, ಸ್ಟೆಪ್ ಬೈ ಮೇಲಕ್ಕೆ ಹೋಗಿದ್ದು ನಿಜವಾಗೂ ನೆಕ್ಸ್ಟ್ ಲೆವೆಲ್ಲು. ಅವ್ರ ಪ್ರತಿಯೊಂದು ಮಾತುಗಳಾಗ್ಬೋದು, ಪ್ರತಿಯೊಬ್ಬರೂ ಅದನ್ನು ಇನ್ಸ್ಪಿರೇಷನ್ ಆಗಿ ತೊಗೊಬೇಕು. ನಾವು ಯಾಕೆ ಕಡಿಮೆ, ನಾವು ಏನು ಮಾಡೋಕ್ಕಾಗಲ್ಲ, ಕಷ್ಟಪಟ್ಟರೆ ಏನು ಬೇಕಾದರೂ ಮಾಡ್ಬೋದು ಅಂತ. ಒಂದು ಕಂಫರ್ಟ್ ಝೋನ್ಗೆ ಹೋಗ್ದಿರಾ ನಾವು ಯಾವ ಮಟ್ಟಕ್ಕಾದರೂ ನಾವು ಯಶಸ್ಸು ಪಡ್ಕೊಳ್ಳೋದಕ್ಕೆ ಕಷ್ಟಪಡೋದಕ್ಕೆ ಸಿದ್ಧ ಅಂದರೆ ಪಡ್ಕೊಬೋದು. ಹ್ಯಾಟ್ಸ್ ಆಫ್ ಸರ್, ನಿಜವಾಗ್ಲೂ ಕ್ರೇಜಿ ನೀವು. ಓಕೆ, ಒನ್ಸ್ ಅಗೇನ್ ನಿಮಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ. ನಿಮ್ಮ ಹುಟ್ಟಿದಬ್ಬ ಇವತ್ತು. ಹುಟ್ಟಿದಬ್ಬದ ದಿವಸ ನಿಮ್ಮ ಅಭಿಮಾನಿಗಳಿಗೆ ಈ ರೀತಿ ಒಂದು ಅದ್ಭುತವಾದ ನೀವೇ ಉಡುಗೊರೆ ಕೊಟ್ಟಿದ್ದೀರಾ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜಾಸ್ತಿನೇ ಮಾತಾಡ್ಬಿಟ್ಟಿದ್ದೀನಿ ಅನ್ಕೊತೀನಿ. ನಿಮಗೆ ಆ ಇಂಟ್ರೊಡಕ್ಷನ್ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಕೊಟ್ಟಿರ್ತೀನಿ, ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.